ಸ್ನೇಹಿತರೆ, ಭೂಮಿಯ ಮೇಲೆ ಸಾಕಷ್ಟು ಸಮುದ್ರಗಳಿವೆ ಅಂತ ಗೊತ್ತು. ಆದರೆ ಪ್ರಪಂಚದ ಯಾವ ಭಾಗದಲ್ಲಿ ಯಾವೆಲ್ಲ ಸಮುದ್ರ ಬರುತ್ತೆ ಅಂತ ನಿಮಗೆ ಪೂರ್ತಿ ಮಾಹಿತಿ ಇದೆಯಾ? ಸಾಕಷ್ಟು ಸಲ ಕೆಂಪು ಸಮುದ್ರ, ಕಪ್ಪು ಸಮುದ್ರ, ಆ ಸಮುದ್ರ, ಈ ಸಮುದ್ರ ಅಂತ ಕೇಳಿರ್ತೀರಿ. ಆದರೆ ಅದು ನಿಜಕ್ಕೂ ಎಲ್ಲೆಲ್ಲಿ ಬರ್ತವೆ, ಅವುಗಳ ಕಥೆ ಏನು, ಇದು ತುಂಬ ಜನಕ್ಕೆ ಗೊಂದಲ ಇರ್ಬೋದು. ಹೀಗಾಗಿ ಈ ವರದಿಯಲ್ಲಿ ಆ ಎಲ್ಲ ಡೌಟನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ನಮ್ಮ ಭೂಮಿಯ ಮೇಲಿರೋ ಸಮುದ್ರಗಳೆಷ್ಟು, ಅವುಗಳ ಆಳ ಏನು, ಅವುಗಳ ವಿಸ್ತೀರ್ಣ ಎಷ್ಟು, ಅದರ ವಿಶೇಷತೆ, ಹೀಗೆ ಎಲ್ಲವನ್ನ ನಾವು ಹೇಳ್ತೀವಿ. ಈ ಇಂಪಾರ್ಟೆಂಟ್ ಮಾಹಿತಿ ತಿಳ್ಕೊಳ್ಳೋಕೆ ಕೊನೆವರೆಗೂ ನಮ್ಮ ಜೊತೆಗೆ ಇರಿ. ಹಾಗೆ ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪಡ್ಕೊಳ್ಳಿ. ಆಸಕ್ತಿ ಇದ್ದವರು ಇದನ್ನ ಪರಿಗಣಿಸಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಏಷ್ಯಾದ ಸಮುದ್ರಗಳು. ಸ್ನೇಹಿತರೆ, ಪ್ರಪಂಚದಲ್ಲಿ 5 ಸಾಗರಗಳಿವೆ. ಇವು ಒಂದಕ್ಕೊಂದು ಲಿಂಕ್ ಹೊಂದಿವೆ. ಈ ಸಾಗರಗಳನ್ನು ಸಮುದ್ರಗಳಾಗಿ, ಕೊಲ್ಲಿಗಳಾಗಿ ವಿಭಜನೆ ಮಾಡಿದಾಗ 50ಕ್ಕೂ ಹೆಚ್ಚು ಸಮುದ್ರಗಳು ಕಣ್ಮುಂದೆ ಬರುತ್ತವೆ. ಈ ಪೈಕಿ ಕೆಲವು ಸಾಗರದ ಒಳಗೆ ಇದ್ರೆ, ಇನ್ನು ಕೆಲವು ಭೂಮಿಯ ಮಧ್ಯಭಾಗದಲ್ಲಿ ಬರ್ತವೆ. ಸೊ ಈಗ ನಾವು ಭಾರತದಿಂದಲೇ ಶುರು ಮಾಡೋದಾದ್ರೆ, ನಮ್ಮ ಬಲ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ. ಭಾರತ, ಬಾಂಗ್ಲಾ, ಮಯನ್ಮಾರ್ನಿಂದ ಸುತ್ತುವರೆದಿರೋ ಈ ಸಮುದ್ರ ಪ್ರಪಂಚದ ಅತಿ ದೊಡ್ಡ ಕೊಲ್ಲಿ ಅಂತ ಕರೆಸಿಕೊಳ್ಳುತ್ತೆ. ಇದರ 3 ಕಡೆ ನೆಲ ಇದ್ದು, ಇನ್ನೊಂದು ಬದಿಯಲ್ಲಿ ಹಿಂದೂ ಮಹಾಸಾಗರಕ್ಕೆ ಅಂಟಿಕೊಂಡಿದೆ. ಇದರ ಉದ್ದ 2000 ಕಿಲೋಮೀಟರ್ ಇದ್ದು, ಅಗಲ 1600 ಕಿಲೋಮೀಟರ್ ಇದೆ. ವಿಸ್ತೀರ್ಣ 26 ಲಕ್ಷ ಚದರ ಕಿಲೋಮೀಟರ್ ಬರುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ ಭಾರತದ ಮುಕ್ಕಾಲು ಭೂಭಾಗದಷ್ಟು ದೊಡ್ಡ ಇದೆ. ಬಂಗಾಳ ಕೊಲ್ಲಿಯ ಒಳಗೆ ಇಳಿದ್ರೆ 2.5 ಕಿಲೋಮೀಟರ್ ತನಕವೂ ಆಳ ಹೋಗುತ್ತೆ. ಈ ಭಾಗದ ವ್ಯಾಪಾರ ಭದ್ರತೆ ಕಾರಣಕ್ಕೆ ಈ ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಹಿಂದೂ ಮಹಾಸಾಗರದ ಪ್ರಮುಖ ಜಲ ಪ್ರದೇಶ ಆಗಿದೆ. ಅಂಡಮಾನ್ ಸಮುದ್ರ. ಬಂಗಾಳ ಕೊಲ್ಲಿಯಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಂಡಮಾನ್ ಸಮುದ್ರ ಬರುತ್ತೆ. 1200 ಕಿಲೋಮೀಟರ್ ಉದ್ದ ಇದ್ದು, 647 ಕಿಲೋಮೀಟರ್ ಅಗಲ ಇದೆ. 8 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಬರುತ್ತೆ. ನಮ್ಮ ರಾಜಸ್ಥಾನ ರಾಜ್ಯಕ್ಕಿಂತ 2 ಪಟ್ಟು ದೊಡ್ಡದು. 1 ಕಿಲೋಮೀಟರ್ ತನಕ ಆಳ ಇದ್ದು, ಭಾರತ ಇದರ ಮೇಲೆ ಹೆಚ್ಚಿನ ಹಕ್ಕು ಹೊಂದಿದೆ. ಹಾಗೆ ಸಜೀವ ಜ್ವಾಲಾಮುಖಿಗಳು, ಅಪಾರ ಪ್ರಮಾಣದ ತೈಲ ಮತ್ತು ನೈಸರ್ಗಿಕ ಸಂಪತ್ತಿದೆ. ಆಗಾಗ ಭಯಾನಕ ಸುನಾಮಿಗಳು ಸೃಷ್ಟಿಯಾಗ್ತವೆ. ಪ್ರಪಂಚದ ಪ್ರಮುಖ ವ್ಯಾಪಾರಿ ಮಾರ್ಗವಾಗಿರೋ ಮಲಕ್ಕಾ ಜಲಸಂಧಿ ಕೂಡ ಇದರ ಪಕ್ಕದಲ್ಲೇ ಹಾದು ಹೋಗುತ್ತೆ. ಥಾಯ್ಲೆಂಡ್ ಕೊಲ್ಲಿ. ಇನ್ನು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಥಾಯ್ಲೆಂಡ್ ಕೊಲ್ಲಿ ಸಿಗುತ್ತೆ. ಇದು ತುಂಬಾ ಸಮತಟ್ಟಾದ ಸಮುದ್ರ. ಬರೀ 85 ಮೀಟರ್ ಆಳ ಇದೆ. 3 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದ್ದು, ವಿಯೆಟ್ನಾಂ, ಕಾಂಬೋಡಿಯಾ ದೇಶಗಳಿಗೂ ಹಕ್ಕಿದೆ. ಇನ್ನು ಅದಕ್ಕಿಂತ ಚೂರು ಮುಂದೆ ಹೋದ್ರೆ ದಕ್ಷಿಣ ಚೀನಾ ಸಮುದ್ರ ಬರುತ್ತೆ. ಚೀನಾದ ಉಪಟಳದಿಂದಲೇ ಸುದ್ದಿಯಾಗೋ ಈ ಪ್ರದೇಶ ಜಗತ್ತಲ್ಲಿ ಅತಿ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ನಡೆಯೋ ಸ್ಥಳ. 35 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದ್ದು, ಗರಿಷ್ಠ ಆಳ 5.5 ಕಿಲೋಮೀಟರ್ ತನಕ ಹೋಗುತ್ತೆ. ಈ ಭಾಗದಲ್ಲಿ ಚೀನಾದ ಪ್ರಭಾವ ಜಾಸ್ತಿ ಇದ್ದು, ಇದರ ಮೇಲಿನ ಹಿಡಿತಕ್ಕಾಗಿ ನಿರಂತರವಾಗಿ ಕಿತ್ತಾಟ ನಡೀತಲೇ ಇದೆ. ಇನ್ನು ಇದರ ಪಕ್ಕದಲ್ಲೇ ತೈವಾನ್ ಸ್ಟ್ರೈಟ್ ಇದೆ. ತೈವಾನ್ ಮತ್ತು ಚೀನಾ ನಡುವೆ ಪ್ರತಿದಿನವೂ ಇಲ್ಲಿ ಕಿತ್ತಾಟ ನಡೀತಿದೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಫಿಲಿಪೈನ್ಸ್ ಸಮುದ್ರ ಇದೆ. ಫಿಲಿಪೈನ್ಸ್ ಸಮುದ್ರ. ಸ್ನೇಹಿತರೆ, ಪ್ರಪಂಚದಲ್ಲೇ ಅತಿ ದೊಡ್ಡ ಸಮುದ್ರ ಅಂತ ಈ ಫಿಲಿಪೈನ್ಸ್ ಸಮುದ್ರವನ್ನ ಕರೀತಾರೆ. 56,95,000 ವಿಸ್ತೀರ್ಣ ಇದ್ದು, ನಮ್ಮ ಕರ್ನಾಟಕಕ್ಕಿಂತ 30 ಪಟ್ಟು ದೊಡ್ಡದಾಗಿದೆ. ಆ ಕಡೆ ತೈವಾನ್, ಈ ಕಡೆ ಜಪಾನ್ಗಳನ್ನ ಗಡಿಯಾಗಿ ಹೊಂದಿದೆ. ಉಳಿದಂತೆ ಫಿಲಿಪೈನ್ಸ್ ಇದರ ಮೇಲೆ ಹೆಚ್ಚು ಹಕ್ಕು ಹೊಂದಿದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ನೌಕೆಗಳು ಜಪಾನ್ ಸೇನೆಗೆ ಇಲ್ಲೇ ಭಾರಿ ಹೊಡೆತ ಕೊಟ್ಟಿದ್ವು. ಇವತ್ತು ಪ್ರಮುಖ ವ್ಯಾಪಾರಿ ತಾಣವಾಗಿರೋ ಈ ಸಮುದ್ರ ಫಿಲಿಪೀನ್ಸ್ ಪಾಲಿನ ಜೀವನಾಡಿ. ಸಮುದ್ರಾಹಾರ, ಮೀನುಗಾರಿಕೆ ಎಲ್ಲದಕ್ಕೂ ಫಿಲಿಪೀನ್ಸ್ ಇದನ್ನೇ ನಂಬಿಕೊಂಡಿದೆ. ಇನ್ನು ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಈಸ್ಟ್ ಚೀನಾ ಸಮುದ್ರ ಸಿಗುತ್ತೆ. ಅದರ ಪಕ್ಕದಲ್ಲೇ ಹಳದಿ ಸಮುದ್ರ ಇದೆ. ಈ ಹಳದಿ ಸಮುದ್ರ 3,80,000 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಚೀನಾ, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ದೇಶಗಳಿಗೆ ಇದು ಪ್ರಮುಖ ಸಮುದ್ರ. ಮೀನುಗಾರಿಕೆ, ಶಿಪ್ಪಿಂಗ್ ಮತ್ತು ವ್ಯಾಪಾರದ ಕಾರಣದಿಂದ ಇದು ಮಹತ್ವ ಪಡ್ಕೋತಿದೆ. ಉತ್ತರ ಕೊರಿಯಾ ಆರ್ಥಿಕತೆಗೆ ಪ್ರಮುಖ ಬೆನ್ನುಮೂಳೆ. ಇದನ್ನ ಬಿಟ್ರೆ ಜಪಾನ್ ಸಮುದ್ರ ಇದೆ. ಜಪಾನ್ನ ಆರ್ಥಿಕತೆಗೆ ಇದು ಅತ್ಯಂತ ಪ್ರಮುಖ ಸಮುದ್ರ. ಅದರ ಮೇಲೆ ರಷ್ಯಾ ಕಂಟ್ರೋಲ್ ಇರೋ ಒಕೋಸ್ಕ್ ಸಮುದ್ರ ಇದೆ. ಇನ್ನು ಈ ಕಡೆ ಬಂದ್ರೆ ಅರಪುರ ಸಮುದ್ರ ಇದೆ. ಇದು ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಪಪುವಾ ನ್ಯೂ ಗಿನಿಯಾದ ಸಮೀಪದಲ್ಲಿದ್ದು ಆಳವಿಲ್ಲದ ಸಮುದ್ರ ಅಂತ ಕರೆಸಿಕೊಳ್ಳುತ್ತೆ.
ಈ ಸಮುದ್ರದ ಹೆಚ್ಚಿನ ಭಾಗ 80 ಮೀಟರ್ಗಿಂತ ಕಡಿಮೆ ಆಳ ಹೊಂದಿದೆ. 6,50,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದರ ಪಕ್ಕದಲ್ಲೇ ತಿಮೋರ್ ಸಮುದ್ರ ಇದೆ. ಇದು ಇಂಡೋನೇಷಿಯಾ, ಆಸ್ಟ್ರೇಲಿಯಾ ಮತ್ತು ಉತ್ತರ ತಿಮೋರ್ ದ್ವೀಪದ ನಡುವಿನ ಸಮುದ್ರವಾಗಿದ್ದು 6,10,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ನಿಂದ ಸಮೃದ್ಧವಾಗಿದೆ. ಮೀನುಗಾರಿಕೆ ಮತ್ತು ಸಂಚಾರಕ್ಕೆ ಕೂಡ ಮುಖ್ಯವಾಗಿದೆ. ಹಾಗೆ ಇದರ ಪಕ್ಕದಲ್ಲಿ ಒಂದು ಸಮುದ್ರ ಇದೆ. ಇದು ಇಂಡೋನೇಷ್ಯಾದ ಒಳಗೆ ಬರೋ ಆಳವಾದ ಸಮುದ್ರ. ಕೆಲವು ಕಡೆ 7 ಕಿಲೋಮೀಟರ್ಗಿಂತ ಹೆಚ್ಚಿನ ಆಳವಿದೆ. ಮೀನುಗಳು, ಹವಳದ ದಿಬ್ಬಗಳು, ಇನ್ನಿತರ ವೈವಿಧ್ಯಮಯತೆಯಿಂದ ಕೂಡಿದೆ. 4,70,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದರ ಪಕ್ಕದಲ್ಲೇ ಸೆಲೆಬ್ಸ್ ಸಮುದ್ರ ಇದೆ. ಶಿಫ್ಟಿಂಗ್ಗೆ ಪ್ರಮುಖ ರೂಟ್ ಇದು. ಅದರ ಪಕ್ಕದಲ್ಲೇ ಮುಲುಕ್ಕಾ ಸಮುದ್ರ ಇದೆ. ಅದರ ಪಕ್ಕದಲ್ಲಿ ಫ್ಲೋರ್ಸ್ ಸಮುದ್ರ ಇದೆ. ಈ ಫ್ಲೋರ್ಸ್ ಸಮುದ್ರ ಇಂಡೋನೇಷ್ಯಾದ ಮಧ್ಯದಲ್ಲಿ ಬರ್ತಿದ್ದು ಗರಿಷ್ಠ 5 ಕಿಲೋಮೀಟರ್ ಆಳವಿದೆ. ಹಾಗೆ ಈ ಕಡೆ ಬಾಲಿ ಸಮುದ್ರ ಇದೆ. ಅದಕ್ಕೂ ಮುಂದೆ ಹೋದ್ರೆ ಜಾವಾ ಸಮುದ್ರ ಇದೆ. ಜಾವಾ ಸಮುದ್ರ 1,600 ಕಿಲೋಮೀಟರ್ ಉದ್ದ ಇದ್ದು ಸರಾಸರಿ 46 ಮೀಟರ್ ಆಳ ಹೊಂದಿದೆ. ಇದರ ಒಳಗೆ ಅತ್ಯಂತ ದೊಡ್ಡ ಹವಳದ ದಿಬ್ಬಗಳು ಇವೆ. ಇದರ ಪಕ್ಕದಲ್ಲೇ ಮಕ್ಕಸ್ಸರ್ ಜಲಸಂಧಿ ಇದ್ದು ಈ ಕಡೆ ಬಂದ್ರೆ ಸಾವು ಸಮುದ್ರ ಇದೆ. ಇನ್ನು ಈ ಸಮುದ್ರಗಳ ಪಕ್ಕದಲ್ಲೇ ಕೋರಲ್ ಸಮುದ್ರ ಇದೆ. ಈ ಕೋರಲ್ ಪ್ರಪಂಚದ 2ನೇ ಅತಿದೊಡ್ಡ ಸಮುದ್ರ. ಆಸ್ಟ್ರೇಲಿಯಾ ಇದರ ಮೇಲೆ ಕಂಟ್ರೋಲ್ ಹೊಂದಿದೆ. 47 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದ್ದು ಹತ್ತಿರ 9 ಕಿಲೋಮೀಟರ್ ಆಳ ಇದೆ. ವ್ಯಾಪಾರ, ಸಾರಿಗೆ ಮತ್ತು ಸ್ಟ್ರಾಟಜಿಕ್ ಕಾರಣದಿಂದ ಇದು ಪ್ರಮುಖ ಸ್ಥಾನ ಪಡ್ಕೊಂಡಿದೆ. ಇದಕ್ಕೆ ಹೊಂದಿಕೊಂಡಂತೆ ತಾಸ್ಮಾನ್ ಸಮುದ್ರ ಇದ್ದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮಧ್ಯೆ ಬರುತ್ತೆ. 23 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಈ ಕಡೆ ಬಂದರೆ ಗ್ರೇಟ್ ಆಸ್ಟ್ರೇಲಿಯನ್ ಕೊಲ್ಲಿ ಬರುತ್ತೆ. 45,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಸ್ನೇಹಿತರೆ, ಇದು ಏಷ್ಯಾದ ಪೂರ್ವ ಭಾಗದಲ್ಲಿರೋ ಸಮುದ್ರಗಳು. ಅದಕ್ಕಿಂತ ಮುಂದೆ ಹೋದರೆ ಪೆಸಿಫಿಕ್ ಸಮುದ್ರ ಬರುತ್ತೆ. ಈ ಕಡೆ ಬಂದರೆ ದಕ್ಷಿಣ ಮಹಾಸಾಗರ ಬರುತ್ತೆ. ಇನ್ನು ನಾವು ಭಾರತದ ಎಡಭಾಗಕ್ಕೆ ಬರೋಣ. ಮೊದಲಿಗೆ ಲಕ್ಷದ್ವೀಪ ಸಮುದ್ರ ಬರುತ್ತೆ. ಇದು ಹತ್ತತ್ರ 8 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಗರಿಷ್ಠ 4 ಕಿಲೋಮೀಟರ್ ಆಳವನ್ನ ಹೊಂದಿದೆ. ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು, ಶ್ರೀಲಂಕಾ ಎಲ್ಲ ರಾಜ್ಯಗಳಿಗೂ ಇದೇ ಸಮುದ್ರ ತೀರ ಇದೆ. ಅದಕ್ಕಿಂತ ಸ್ವಲ್ಪ ಮೇಲೆ ಬಂದರೆ ಅರಬ್ಬಿ ಸಮುದ್ರ ಇದೆ. ಸುಮಾರು 9 ರಾಷ್ಟ್ರಗಳಲ್ಲಿ ಹರಡಿರೋ ಈ ಸಮುದ್ರ 38,62,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಪ್ರಪಂಚದ ಅತ್ಯಂತ ಆಯಕಟ್ಟಿನ ಜಾಗ. ತೈಲ, ವ್ಯಾಪಾರ ಮತ್ತು ವಿಶಿಷ್ಟ ಜೀವ ಪರಿಸರದ ಕಾರಣಕ್ಕೆ ಇದಕ್ಕೆ ತುಂಬಾ ಮಹತ್ವ ಇದೆ. 2,400 ಕಿಲೋಮೀಟರ್ ಉದ್ದ ಇದ್ದು ಹತ್ತತ್ರ 4.5 ಕಿಲೋಮೀಟರ್ ತನಕ ಆಳ ಹೋಗುತ್ತೆ. ಅದಕ್ಕಿಂತ ಮೇಲೆ ಬಂದ್ರೆ ಪರ್ಷಿಯನ್ ಗಲ್ಫ್ ಇದೆ. ಹೆಸರೇ ಹೇಳೋ ಹಾಗೆ ಸೌದಿ, ಇರಾನ್, ಕತಾರ್, ಬಹ್ರೈನ್ ದೇಶಗಳ ಮಧ್ಯೆ ಇದೆ. ಸೊ ಇದು ಆಯಕಟ್ಟಿನ ಪ್ರದೇಶ. ಇದನ್ನ ಅರೇಬಿಯನ್ ಗಲ್ಫ್ ಅಂತಲೂ ಕರೀತಾರೆ. 2,51,000 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. ತೈಲ ವ್ಯಾಪಾರಕ್ಕೆ ಇದು ತುಂಬಾ ಮುಖ್ಯ. ಅದರ ಪಕ್ಕದಲ್ಲೇ ಒಮೆನ್ ಕೊಲ್ಲಿ ಇದೆ. ಇದರ ಬಗ್ಗೆ ಕೂಡ ನೀವು ಕೇಳೇ ಇರ್ತೀರಾ. ಒಮೆನ್ ಸಮುದ್ರ 1,81,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಹಾಗೆಯೇ ಇರಾನ್ನ ಚಬಹಾರ್ ಬಂದರು ಕೂಡ ಇದೇ ಸಮುದ್ರ ಭಾಗದಲ್ಲಿದೆ. ಇನ್ನು ಈ ಕಡೆ ಬಂದ್ರೆ ಏಡನ್ ಕೊಲ್ಲಿ ಇದೆ. ಇದು 4 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದು ಕೆಂಪು ಸಮುದ್ರವನ್ನ ಬಬ್ ಎಲ್ ಮಂದೇಬ್ ಜಲಸಂಧಿ ಮೂಲಕ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರಕ್ಕೆ ಕನೆಕ್ಟ್ ಮಾಡುತ್ತೆ. ಇದು ಯುರೋಪ್ ಮತ್ತು ಏಷ್ಯಾ ನಡುವಿನ ಪ್ರಮುಖ ಸಮುದ್ರ ವ್ಯಾಪಾರ ಮಾರ್ಗ. ಪ್ರತಿ ವರ್ಷ ಟ್ರಿಲಿಯನ್ ಗಟ್ಲೆ ವ್ಯಾಪಾರ ನಡೆಯುತ್ತೆ. ಇದನ್ನ ಐತಿಹಾಸಿಕವಾಗಿ ಕಡಲ್ಗಳ್ಳರ ತಾಣ ಅಂತ ಕೂಡ ಕರೀತಾರೆ. ಹೀಗಾಗಿ ಅಂತಾರಾಷ್ಟ್ರೀಯ ನೌಕೆಗಳು ತಮ್ಮ ಸರಕುಗಳನ್ನ ರಕ್ಷಿಸೋಕೆ ಇಲ್ಲಿ ಗಸ್ತು ತಿರುಗುತ್ತವೆ. ನಮ್ಮ ನೌಕಾಪಡೆ ಕೂಡ ಇಲ್ಲಿ ಆಕ್ಟಿವ್ ಇದೆ. ಯೆಮನ್ನ ಬಂದರು ನಗರಿ ಅಂತ ಕರೆಸಿಕೊಳ್ಳೋ ಏಡನ್ ಹೆಸರನ್ನ ಇದಕ್ಕೆ ಇಡ್ಲಾಗಿದೆ. ಅದರ ಮುಂದಕ್ಕೆ ಬಂದ್ರೆ ಕೆಂಪು ಸಮುದ್ರ ಇದೆ. ಇದರ ಬಗ್ಗೆ ಆಗಾಗ ಕೇಳ್ತಾ ಇರ್ತೀರಾ. 4,38,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಸುಡಾನ್, ಈಜಿಪ್ಟ್, ಸೌದಿ ಅರೇಬಿಯಾ, ಯೆಮನ್ಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ. ಸುಯೇಜ್ ಕಾಲುವೆ ಮೂಲಕ ಮೆಡಿಟೇರಿಯನ್ ಸಮುದ್ರವನ್ನ ಏಡನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಮಾಡುತ್ತೆ. ಮಧ್ಯಪ್ರಾಚ್ಯದಿಂದ ವಿಶ್ವದ ಇತರ ರಾಷ್ಟ್ರಗಳಿಗೆ ತೈಲ ಸಾಗಿಸೋ ಮೇಜರ್ ಶಿಪ್ಪಿಂಗ್ ರೂಟ್ ಕೂಡ ಹೌದು. ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾಗಳಲ್ಲಿ ಪ್ರವಾಸೋದ್ಯಮಕ್ಕೆ ಕೂಡ ಈ ಸಮುದ್ರ ಕೊಡುಗೆ ನೀಡುತ್ತೆ. ಜಾಗತಿಕ ರಾಜಕಾರಣದ ಜಿದ್ದಾಜಿದ್ದಿನ ಕಣ ಕೂಡ ಹೌದು. ಇನ್ನು ಇದೇ ಮ್ಯಾಪ್ನಲ್ಲಿ ಸ್ವಲ್ಪ ಏಷ್ಯಾ ಕಡೆ ಬಂದ್ರೆ ಅರಲ್ ಸಮುದ್ರ ಇದೆ. ಅರಲ್ ಸಮುದ್ರ ಕಜಕಿಸ್ತಾನ್ ಮತ್ತು ಉಜ್ಬೆಕಿಸ್ತಾನ್ ಗಡಿಯಲ್ಲಿದ್ದು ಈಗ ಆಲ್ಮೋಸ್ಟ್ ಅಳಿವಿನಂಚಿಗೆ ಬಂದಿದೆ. 1960ರ ದಶಕದಲ್ಲಿ ಸೋವಿಯತ್ ಒಕ್ಕೂಟ ಕೃಷಿಗಾಗಿ ಇದೇ ನೀರನ್ನ ತಿರುಗಿಸಿದ್ದರಿಂದ ಈಗ 3 ಸಣ್ಣ ಭಾಗಗಳಾಗಿ ವಿಭಜನೆಗೊಂಡಿದೆ.
ಹಾಗೆ ಅದರ ಪಕ್ಕದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಇದೆ. ಇದು ಯುರೋಪ್ ಮತ್ತು ಏಷ್ಯಾದ ನಡುವಿನ ದೊಡ್ಡ ಉಪ್ಪು ನೀರಿನ ಸಮುದ್ರ. 1030 ಕಿಲೋಮೀಟರ್ ಉದ್ದ ಇದ್ದು 435 ಕಿಲೋಮೀಟರ್ ಅಗಲ ಇದೆ. 1 ಕಿಲೋಮೀಟರ್ ತನಕ ಆಳ ಹೋಗುತ್ತೆ. 3,71,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದ್ದು ತನ್ನ ಒಡಲಲ್ಲಿ ಸಮೃದ್ಧ ಸಂಪತ್ತನ್ನು ಹೊಂದಿದೆ. ರಷ್ಯಾ, ಕಜಕಿಸ್ತಾನ್, ಅಜರ್ಬೈಜಾನ್, ಇರಾನ್ಗಳು ಈ ಸಮುದ್ರದ ಮೇಲೆ ಹಕ್ಕು ಹೊಂದಿವೆ. ಆ ದೇಶಗಳಿಗೆ ಮೀನುಗಾರಿಕೆ, ಪ್ರವಾಸೋದ್ಯಮಕ್ಕೆ ಕೂಡ ಬೆಂಬಲ ಕೊಡುತ್ತೆ. ನೈಸರ್ಗಿಕ ಅನಿಲ ನಿಕ್ಷೇಪಗಳನ್ನು ಕೂಡ ಹೊಂದಿದೆ. ಇನ್ನು ಕಜಕಿಸ್ತಾನದಲ್ಲಿ ಬಲ್ಕಶ್ ಅನ್ನೋ ಲೇಕ್ ಇದ್ದು ಇದು ಸಮುದ್ರದ ಥರಾನೇ ಇದೆ. 16,996 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದಕ್ಕೂ ಸ್ವಲ್ಪ ಮುಂದೆ ಹೋದರೆ ರಷ್ಯಾದ ಒಳಗೆ ಬೈಕಲ್ ಲೇಕ್ ಇದೆ. ಇದು 31,722 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಸ್ನೇಹಿತರೆ, ಇದು ಏಷ್ಯಾ ಮತ್ತು ಆಫ್ರಿಕಾದ ಹತ್ತಿರ ಇರೋ ಸಮುದ್ರಗಳು. ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ವಿಕ್ಟೋರಿಯಾ ಲೇಕ್ ಇದೆ. ಬರುಂಡಿ, ಕೀನ್ಯಾಗಳ ಮಧ್ಯೆ ಬರುತ್ತೆ. ಅಗಾಧ ಪ್ರಮಾಣದ ಶುದ್ಧ ನೀರು ಇಲ್ಲಿ ಸಿಗುತ್ತೆ. ಅದರ ಪಕ್ಕದಲ್ಲೇ ತಂಗನ್ಯಿಕಾ ಲೇಕ್, ಅದರ ಪಕ್ಕದಲ್ಲೇ ಮಲಾವಿ ಲೇಕ್ಗಳು ಇವೆ. ಮೆಡಿಟರೇನಿಯನ್ ಸಮುದ್ರ ಆಫ್ರಿಕಾ, ಯುರೋಪ್, ಏಷ್ಯಾ ಹೀಗೆ 3 ಖಂಡಗಳನ್ನು ಸಂಧಿಸೋ ಈ ಸಮುದ್ರ ಆಲ್ಮೋಸ್ಟ್ ಎಲ್ಲ ಕಡೆ ಭೂಮಿಯಿಂದ ಸುತ್ತುವರೆದಿದೆ. ಪ್ರಪಂಚದ ಪ್ರಮುಖ ಸಮುದ್ರಗಳ ಪಟ್ಟಿಯಲ್ಲಿ ಇದು ಬರುತ್ತೆ. 25 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದ್ದು ಗರಿಷ್ಠ 5 ಕಿಲೋಮೀಟರ್ ತನಕ ಆಳ ಇದೆ. ಇಸ್ರೇಲ್, ಗ್ರೀಸ್, ಟರ್ಕಿ, ಈಜಿಪ್ಟ್, ಟ್ಯುನೇಷಿಯಾ, ಸಿರಿಯಾ, ಇಟಲಿ, ಸ್ಪೇನ್ ಈ ಭಾಗದ ಪ್ರಮುಖ ದೇಶಗಳು. ಇನ್ನು ಇದರಿಂದ ಸ್ವಲ್ಪ ಆ ಕಡೆ ಹೋದರೆ ಕಪ್ಪು ಸಮುದ್ರ ಸಿಗುತ್ತೆ. ಟರ್ಕಿಯ ಬಾಸ್ಪರಸ್ ಜಲಸಂಧಿ ಈ 2 ಸಮುದ್ರಗಳನ್ನು ಕನೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಬಾಸ್ಪರಸ್ ಬ್ರಿಡ್ಜ್ ಟರ್ಕಿಯ ಮೇನ್ ಭಾಗವನ್ನು ಯುರೋಪಿನ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಈ ಕಪ್ಪು ಸಮುದ್ರ ಯುಕ್ರೇನ್, ರೊಮೇನಿಯಾ, ಬಲ್ಗೇರಿಯಾ, ಜಾರ್ಜಿಯಾ ಮತ್ತು ರಷ್ಯಾಗೆ ತುಂಬ ಇಂಪಾರ್ಟೆಂಟ್ ಸಮುದ್ರವಾಗಿದ್ದು ಇದೇ ಕಾರಣಕ್ಕೆ ಈ ಭಾಗದ ಕ್ರೈಮಿಯಾ ಪ್ರದೇಶವನ್ನು ರಷ್ಯಾ ವಶಕ್ಕೆ ತಗೊಂಡಿತ್ತು. ಇವತ್ತಿಗೂ ಇಲ್ಲಿ ರಷ್ಯಾ ಮತ್ತು ಯುಕ್ರೇನಿನ ನಡುವೆ ಸಮರ ನಡೀತಲೇ ಇದೆ. ಇಲ್ಲಿ ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳಿದ್ದು ಕರಾವಳಿ ಉದ್ದಕ್ಕೂ ಐತಿಹಾಸಿಕ ತಾಣಗಳು, ರೆಸಾರ್ಟ್ಗಳು, ಬೀಚ್ಗಳನ್ನು ಹೊಂದಿದೆ. ಬಿಲಿಯನ್ ಗಟ್ಟಲೆ ವ್ಯಾಪಾರ ಇದೇ ಸಮುದ್ರದ ಮೂಲಕ ನಡೆಯುತ್ತೆ. ಇದೇ ಸಮುದ್ರದಲ್ಲಿ ಲಿಬಿಯನ್ ಸಮುದ್ರ, ಸಿಸಿಲಿ ಸಮುದ್ರ, ಲೆವೆಂಟೈನ್ ಮತ್ತು ಏಜಿಯನ್ ಸಮುದ್ರಗಳು ಬರ್ತವೆ. ಅದರಲ್ಲೂ ಈ ಲೆವೆಂಟೈನ್ ವ್ಯಾಪಾರ, ಮೀನುಗಾರಿಕೆ ಮತ್ತು ತೈಲಕ್ಕೆ ಮುಖ್ಯ ಅಂತ ಪರಿಗಣಿಸಲಾಗಿದೆ. ಏಜಿಯನ್ ಸಮುದ್ರವನ್ನು ನಾಗರಿಕತೆಗಳ ಕಾರಣದಿಂದ ಮತ್ತು ಜಾಗತಿಕ ರಾಜಕೀಯದ ಕಾರಣಕ್ಕೆ ಮುಖ್ಯ ಅಂತ ಪರಿಗಣಿಸಿದ್ದಾರೆ. ಗ್ರೀಸ್ ಮತ್ತು ಟರ್ಕಿ ನಡುವೆ ಸದಾ ಈ ಸಮುದ್ರದ ದ್ವೀಪಗಳಿಗೆ ಸಂಬಂಧಪಟ್ಟಂತೆ ವಿವಾದ ಇರುತ್ತೆ. ಹಾಗೆ ಸೀದಾ ಈ ಕಡೆ ಬಂದರೆ ಬಾಲ್ಟಿಕ್ ಸಮುದ್ರ ಇದೆ. ಇನ್ನು ಇದು ರಷ್ಯಾ, ಪೋಲ್ಯಾಂಡ್, ಎಸ್ಟೋನಿಯಾ, ಫಿನ್ಲ್ಯಾಂಡ್ ಸೇರಿ ಹಲವು ರಾಷ್ಟ್ರಗಳ ಪಕ್ಕದಲ್ಲಿ ಬರುತ್ತೆ. ಸುಮಾರು 3,77,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಉತ್ತರ ಮತ್ತು ಮಧ್ಯ ಯುರೋಪ್ನ ಸಮುದ್ರ ವ್ಯಾಪಾರಕ್ಕೆ ಪ್ರಮುಖ ಮಾರ್ಗ. ತೈಲ ಮತ್ತು ಗ್ಯಾಸ್ನಿಂದ ಸಮೃದ್ಧವಾಗಿದೆ. ಟೂರಿಸಂಗೆ ಕೂಡ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ಆ ಕಡೆ ನಾರ್ವೆ ಸಮುದ್ರ ಇದೆ. ಇದು ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಸಮುದ್ರ ಭಾಗ. ಅದರ ಪಕ್ಕದಲ್ಲೇ ಬೇರೆಂಟ್ಸ್ ಸಮುದ್ರ ಇದೆ. ಹಾಗೆ ಬಿಸ್ಕೆ ಕೊಲ್ಲಿ ಇದೆ. ಇದು ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳ ನಡುವೆ ಬರುತ್ತೆ. ಸುಮಾರು 4 ಕಿಲೋಮೀಟರ್ ಆವರೇಜ್ ಆಳ ಹೊಂದಿದ್ದು 2,23,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದರ ಮಧ್ಯೆ ಗಲ್ಫ್ ಆಫ್ ಬೋತ್ನಿಯಾ ಇದೆ. ಇದು ಕೂಡ ವ್ಯಾಪಾರದ ದೃಷ್ಟಿಯಿಂದ ಈ ಭಾಗದ ದೇಶಗಳಿಗೆ ತುಂಬ ಇಂಪಾರ್ಟೆಂಟ್. ಹಾಗೆ ಅಮೇರಿಕನ್ ಮೆಡಿಟರೇನಿಯನ್ ಸಮುದ್ರ ಅಮೆರಿಕ ಮತ್ತು ಕೆರಿಬಿಯನ್ ದೇಶಗಳ ಪಕ್ಕದಲ್ಲಿದ್ದು 42 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಪ್ರಪಂಚದ 3ನೇ ಅತಿ ದೊಡ್ಡ ಸಮುದ್ರ. ಹತ್ತತ್ರ 7.5 ಕಿಲೋಮೀಟರ್ ಗರಿಷ್ಠ ಆಳ ಇದ್ದು ಸಾಕಷ್ಟು ಚಿಕ್ಕ ಪುಟ್ಟ ದೇಶಗಳು ಈ ಸಮುದ್ರದಲ್ಲಿ ಬರ್ತವೆ. ಇನ್ನು ಅಮೆರಿಕ ಮತ್ತು ರಷ್ಯಾ ನಡುವೆ ಬೇರಿಂಗ್ ಸಮುದ್ರ ಇದೆ. ಇದು 20 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇತ್ತ ಕೆನಡಾ ಹತ್ರ ಹಡ್ಸನ್ ಕೊಲ್ಲಿ ಇದೆ. ಅದರ ಕೆಳಗೆ ಬಂದರೆ ಗಲ್ಫ್ ಆಫ್ ಮೆಕ್ಸಿಕೋ ಇದ್ದು ಇದು ಕೂಡ ಪ್ರಪಂಚದ ಪ್ರಮುಖ ಸಮುದ್ರಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗೆ ಅದರ ಮುಂದೆ ಕೆರಿಬಿಯನ್ ಸಮುದ್ರ ಇದೆ. ಇನ್ನು ದಕ್ಷಿಣ ಅಮೆರಿಕಾದಲ್ಲಿ ಅರ್ಜೆಂಟೀನಾ ಸಮುದ್ರ ಇದ್ದು ಇದರ ಪಕ್ಕದಲ್ಲಿ ಸ್ಕೋಷಿಯಾ ಸಮುದ್ರ ಇದೆ. ಇದೆಲ್ಲದರ ಜೊತೆಗೆ ಸರ್ಗಾಸೋ ಸಮುದ್ರ ಅಂತ ಒಂದು ಸಮುದ್ರ ಇದೆ. ಇದು ಭೂಗಡಿ ಇಲ್ಲದ ಜಗತ್ತಿನ ಏಕೈಕ ಸಮುದ್ರ.
ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಸರ್ಗಾಸಮ್ ಅನ್ನೋ ಸಮುದ್ರ ಸಸ್ಯ ಇಲ್ಲಿ ಹೆಚ್ಚು ತೇಲ್ತಿದ್ದು 41,63,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ವೆಡ್ಡೆಲ್ ಸಮುದ್ರ. ಹಾಗೆ ಭೂಮಿಯ ಧ್ರುವದ ಕಡೆಗೆ ಬಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಅಂಟಾರ್ಟಿಕಾ ಖಂಡ. ಇಲ್ಲೇ ಈ ವೆಡ್ಡೆಲ್ ಸಮುದ್ರ ಬರುತ್ತೆ. ಪ್ರಪಂಚದ 7ನೇ ಅತಿ ದೊಡ್ಡ ಸಮುದ್ರವಾಗಿದ್ದು 38 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಹತ್ತತ್ರ 5 ಕಿಲೋಮೀಟರ್ ತನಕವೂ ಆಳ ಹೋಗುತ್ತೆ. ಇದರ ಸುತ್ತಲೂ ಸಾಕಷ್ಟು ಸಮುದ್ರಗಳಿದ್ದು ಕೋಆಪರೇಷನ್ ಸಮುದ್ರ, ಸೋಮೋವ್ ಸಮುದ್ರ, ಡೇವಿಸ್ ಸಮುದ್ರ, ಮ್ಯಾವ್ಸನ್ ಸಮುದ್ರ, ಕೋಸ್ಮನಟ್ಸ್ ಸಮುದ್ರ, ರೀಸರ್ ಲಾರ್ಸನ್ ಸಮುದ್ರ, ಸ್ಕೋಟಿಯಾ ಸಮುದ್ರ, ಲ್ಯಾಜರ್ವ್ ಸಮುದ್ರ, ಹೀಗೆ ಸಾಕಷ್ಟು ಸಮುದ್ರಗಳಿವೆ. ರಾಸ್ ಸಮುದ್ರ 6,37,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಆಳ ಗರಿಷ್ಠ 5 ಕಿಲೋಮೀಟರ್ ತನಕವೂ ಹೋಗುತ್ತೆ. ಇದರ ಪಕ್ಕದಲ್ಲೇ ಬೆಲ್ಲಿಂಗ್ ಶೌಶೇನ್ ಸಮುದ್ರ ಇದೆ. ಇದು 4,87,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ವರ್ಷದ ಬಹುಪಾಲು ಈ ಸಮುದ್ರ ಹಿಮದಿಂದ ಕೂಡಿರುತ್ತದೆ. ಪೆಂಗ್ವಿನ್ಗಳು, ತಿಮಿಂಗಿಲಗಳಂತಹ ಸಮುದ್ರ ಜೀವಿಗಳಿಗೆ ಇದು ಫೇವರೇಟ್ ಜಾಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಪ್ರಪಂಚದಲ್ಲಿರೋ ಸಮುದ್ರಗಳ ಬಗ್ಗೆ ನಿಮಗೆ ತಿಳಿಸಿಕೊಡೋ ಪ್ರಯತ್ನ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಬೇಕು ಅಂದರೆ ಆಸಕ್ತಿ ಇದ್ದವರು ಇದನ್ನು ಪರಿಗಣಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.